ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ಇವರ ಬಗೆಗಿನ ಸಂಶೋಧನಾತ್ಮಕ ಗ್ರಂಥ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು ಅವರಿಂದ ಜಗದ್ಗುರು ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ಈ ಇಷ್ಟಲಿಂಗ ಧಾರಣೆಗೆ ಸಂಬಂಧಪಟ್ಟಂತೆ ವೇದಗಳಲ್ಲಿನ ಉಲ್ಲೇಖಗಳನ್ನು ಉಲ್ಲೇಖಗಳನ್ನು ಹೇಳಿದರು. ಈಗ ಆಗಮಗಳಲ್ಲಿನ ಉಲ್ಲೇಖ ಕಾಮಿಕಾದಿ ವಾತುಲಾಂತ್ಯ ಅಂದ್ರೆ ವಾತುಲಾಗಮ ಕಾಮಿಕಾಗಮ ಅಂತೇಳಿ 28 ಆಗಮಗಳಲ್ಲಿ ಕಾಮಿಕ ಆಗಮ ಒಂದನೇದ್ದು, ವಾತುಲ ಆಗಮ ಕೊನೆಯದು 28ನೇ ಆಗಮ. ಅವುಗಳಲ್ಲಿ ಇಷ್ಟಲಿಂಗದ ಒಂದು ಉಲ್ಲೇಖ ಇದೆ. ವಾಚಸ್ಪತಿ ಮಿಶ್ರ ಆಗಮ ಶಬ್ದಕ್ಕೆ ಆಗಚ್ಛಂತಿ ಬುದ್ಧಿಮಾರೋ ಹಂತಿ ಯಸ್ಮಾದ್ ಅಭ್ಯುದಯ ನಿಶ್ರೇಯಸ್ಸೋಪಾಯಸಃ ಆಗಮಃ ಎಂದರೆ, ಆಗಮ ಅಂದ್ರೆ ಏನು ಅಂತ ಹೇಳ್ತಾರೆ ಅವರು. ವಾಚಸ್ಪತಿ ಮಿಶ್ರ ಅವರು ಹೇಳ್ತಾರೆ, ಇಹಲೋಕದ ಏಳಿಗೆ ಮತ್ತು ಪರಲೋಕದ ಮೋಕ್ಷ ಇವೆರಡನ್ನು ಪಡೆಯುವ ಉಪಾಯಗಳನ್ನು ಯಾವ ಶಾಸ್ತ್ರಗಳು ತಿಳಿಸುವವೋ ಅವೇ ಆಗಮಗಳೆಂದು ಅರ್ಥವನ್ನು ವ್ಯಕ್ತಪಡಿಸಿದ್ದಾರೆ. ಆಗಮ ಅಂತ ಎದಕ್ಕಂತಾರಂದ್ರೆ ಇಹಲೋಕದ ಏಳಿಗೆ. ಇಲ್ಲಿನೂ ನಮ್ಮ ಸಂಸಾರ ಚಲೋ ನಡಿಬೇಕಲ್ರಿ, ಫ್ಯಾಮಿಲಿ ಲೈಫು ಸರಿಯಾಗಿ ನಡಿಬೇಕು. ಇಹಲೋಕದಲ್ಲಿ ಏನ್ ಸಂಸಾರ ಎಲ್ಲ ಹಾಳು ಮಾಡ್ಕೊಂಡು ಪರಲೋಕಕ್ಕೆ ಹೋಗೋದಿರ್ತದ. ಮತ್ತೆ ಮತ್ತೆ ಎರಡು ಕಡೆ ಬ್ಯಾಲೆನ್ಸ್ ಆಗ್ಬೇಕನ್ನೋದೇ ಅದೇ ಆಗಮ. ವೀರಶೈವ ಬಸವ ಆಗಮ ಅಂದ್ರೆ ಅದನ್ನ ಹಿಡಿದಾರು. ಇಹಲೋಕದ ಏಳಿಗೆ ಮತ್ತು ಪರಲೋಕದ ಮೋಕ್ಷ ಇವೆರಡನ್ನೂ ಪಡೆಯುವ ಉಪಾಯ ಯಾವ ಶಾಸ್ತ್ರಗಳು ತಿಳಿಸುವವೋ ಅವುಗಳನ್ನ ಆಗಮಗಳೆಂದು ಅರ್ಥ ವ್ಯಕ್ತಪಡಿಸಿರುತ್ತಾರೆ. ಯಾರಂದ್ರ ವಾಚಸ್ಪತಿ ಮಿಶ್ರ. ಗೊತ್ತದ ಇವ್ರು ಯಾರಂತ? ಭಾಷ್ಯಕಾರರು, ಶಾಂಕರ ಭಾಷ್ಯಕ್ಕ ಟೀಕೆ ಬರೆಯವರು ವಾಚಸ್ಪತಿ ಮಿಶ್ರ. ಭಾಮತಿಯನ್ನ ಗ್ರಂಥ ಬರೀತಾರೆ. ಕತಿ ಗೊತ್ತದಲ್ಲ ಅವ್ರದ್ದು. ಏನ್ರಿ? ವಾಚಸ್ಪತಿ ಮಿಶ್ರ ಅವ್ರ ಕತೆ ಗೊತ್ತದ ಇಲ್ಲ? ಭಾಮತಿ ಮತ್ತೆ ಹೇಳ್ರಿ, ಮತ್ತೆ ಯಾರು ಗೊತ್ತಿದ್ದವ್ರು ಗೊತ್ತಿರ್ಲದವ್ರಿಗೆ ಹೇಳ್ರಿ ಇನ್ನೊಂದ್ಸರಿ. ಅವರ ಮದುವೆ ಆಗಿದ್ದ ಗ್ರಂಥ ರಚನೆ ಒಳಗ ನಿರತರಾಗಿರ್ತಾರ. ಅವ್ರಿಗೆ ಮದುವೆ ಆಗಿದ್ದು ಅವ್ರಿಗೆ ಅರಿವಿಗೆ ಇರುದಿಲ್ಲ. ಅದು ಗ್ರಂಥ ಮುಗಿದ್ರೆ ಅವರು ವಯಸ್ಸು ಇದಿರ್ತದ ಅವ್ರಿಗೆ. ಅವಾಗ ಅಲ್ಲಿ ಬರಿಮುಂದವ್ರಿಗೆ ಕತ್ಲಾಗಿರ್ತದೆ. ಅದಕ್ಕೆ ದೀಪ ತಂದಿರ್ತಾಳೆ ಹೆಂಡತಿ ಅದಕ್ಕೆ. ಅವಾಗ ಯಾರು ತಂದಿರ್ತಾರ ಅಂತ ಹೇಳಿ ನೋಡಿದಾಗ ನೀ ಯಾರು ಅಂತ ಕೇಳ್ತಾರ. ಅವ್ರಿಗೆ ಹೆಂಡತಿ ಅನ್ನೋದನ್ನು ಅವರಿಗೆ ಅರಿವು ಇರುದಿಲ್ಲ. ಅಷ್ಟು ಮೊದಲಾಗಿ ಅವರು ರಚನೆ ಮಾಡ್ತಾ ಇರ್ತಾರ. ಅದು
ಭಾಮತಿ. ವೇದ ಅಂದ್ರೆ ಅದರ ಅರ್ಥ ಹೇಳ್ಯಾರ. ವೇದ ಅಂದ್ರೆ ಏನು? ವೇದ ಅಂದ್ರೆ ವಿದ್ ಎಂಬ ಧಾತುವಿನಿಂದ ವೇದ ಶಬ್ದ ಉತ್ಪನ್ನವಾಗಿದೆ. ಅಂದ್ರೆ ತಿಳುವಳಿಕೆ, ಜ್ಞಾನ, ಲೌಕಿಕ ಮತ್ತು ಪರಮಾರ್ಥಿಕ ವ್ಯವಹಾರಗಳನ್ನು ತಿಳಿಯಪಡಿಸುವ ಅಪಾರ ಜ್ಞಾನದ ರಾಶಿಯೇ ವೇದ. ವೇದಕ್ಕ ಆಗಮಕ್ಕ ನೋಡ್ರಿ, ಎರಡು ಒಂದೇ ಅದಾವ. ಲೌಕಿಕ ಪರಮಾರ್ಥ ಎರಡರ ಏಳಿಗೆಯನ್ನ ಬಯಸ್ತವ ಇವು. ವೇದ ಆಗಮ ಎರಡು. ಸಿದ್ಧಾಂತಕ್ಕೆ ಮಹಾತಂತ್ರೆ ಕಾಮಿಕಾದೆ ಶಿವೋದಿತೆ. ಇದು ಸಿದ್ಧಾಂತ ಶಿಖಾಮಣಿ ರೇಣುಕ ಗೀತೆ. ನಿರ್ದಿಷ್ಟ ಮುತ್ತರೆ ಭಾಗೆ ವೀರಶೈವ ಮತಂ ಪರಂ ಅಂತ ಸಿದ್ಧಾಂತ ಶಿಖಾಮಣಿ ಶ್ಲೋಕ. ರೇಣುಕ ಗೀತೆಯಂತೆ ಸಿದ್ಧಾಂತ ಆಗಮಗಳೆಂದು ಪ್ರಸಿದ್ಧಗಳಾದ 28 ಶಿವಾಗಮಗಳ ಉತ್ತರ ಭಾಗದಲ್ಲಿ ವೀರಶೈವ ಸಿದ್ಧಾಂತವು ಪ್ರತಿಪಾದಿತವಾಗಿದೆ. 28ರಲ್ಲಿ ವೀರಶೈವ ಸಿದ್ಧಾಂತ ಪ್ರತಿಪಾದಿತ ಆಗಿದೆ. ನ ವೀರಶೈವ ಸದೃಶ್ಯಂ ಮತಮಸ್ತಿ ಜಗತ್ರಯೇ ಸರ್ವಭೋಗಪ್ರದಂ ಪುಣ್ಯಂ ಶಿವ ಸಾಯುಜ್ಯದಾಯಕಂ. ಅಂದ್ರೆ ಪರಮೇಶ್ವರ ಆಗಮದಲ್ಲಿ ವೀರಶೈವ ಧರ್ಮಕ್ಕಿಂತ ಶ್ರೇಷ್ಠವೂ ಮೋಕ್ಷಪ್ರದವೂ ಆದ ಧರ್ಮ ಬೇರ್ಯಾವುದೂ ಇಲ್ಲ ಅಂತೇಳಿ ಪರಮೇಶ್ವರ ಆಗಮ ಹೇಳ್ತದೆ. ಗುರುಣ ದತ್ತಂ ಲಿಂಗಂ ತು ಶಿವಮಂತ್ರೇಣ ಧಾರಯೇತ್ ಎಂಬ ವಾತುಲಾಗಮದಂತೆ ಗುರುಗಳಿಂದ ಪ್ರಾಪ್ತವಾದ ಇಷ್ಟಲಿಂಗವನ್ನು ಪಂಚಾಕ್ಷರ ಮಹಾಮಂತ್ರವನ್ನು ಪಠಿಸುತ್ತಾ ಉತ್ತಮಾಂಗದಲ್ಲಿ ಧರಿಸಬೇಕು ಅಂತೇಳಿ ಆಗಮಗಳಲ್ಲಿ ಲಿಂಗಧಾರಣೆಯ ವಿಚಾರ ಹೇಳ್ತಾರೆ. ಉತ್ತಮಾಂಗ ಅಂದ್ರೆ ತಲಿ, ಮೊದಲು ತಲೆಯಾಗಿ ಧರಿಸ್ತಿದ್ರು, ಮುಂದೆ ಬರ್ತಾ ಬರ್ತಾ ಕೊಳ್ಳಾಗಿ ಧರಿಸೋದು, ರಟ್ಟೆಗೆ ಧರಿಸೋದು ಬಂತು. ಇದೇನಾಯ್ತು? ಆಗಮಗಳಲ್ಲಿ, ಪುರಾಣಗಳಲ್ಲಿ, ವೇದಗಳಲ್ಲಿ, ಮತ್ತೆ ಪುರಾಣಗಳಲ್ಲಿ ಲಿಂಗಧಾರಣೆ ಅಂತ ಬರ್ಲಕತ್ತ. ಇನ್ನ ಒಂದಿಟ್ಟು ಪುರಾಣದಾಗ ಬರೆಯಕತ್ತಾರ ಎರಡನೇ ಸಾರಿ. ವೇದ ಆಗಮಗಳ ನಂತರ ಬಂದ ಸಾಮಾಜಿಕ ಗ್ರಂಥಗಳೆಂದರೆ ಪುರಾಣಗಳು. ಪುರಾಣಕ್ಕೆ ಏನಂತಾರಂದ್ರ ಪುರಾ ನವಂ ಭವತೀತಿ ಪುರಾಣಂ. ಹಳೆದನ್ನ ಹೊಸದೆನಿಸುವ ಕಥಾವಸ್ತುವೇ ಪುರಾಣ. ಎವರ್ ಗ್ರೀನ್ ಅಂತಿರಲ್ಲ, ಎಷ್ಟು ಹಳಿದಿದ್ರು ಅದು ಹಳಿದಾಗಂಗಿಲ್ಲ. ಹಂಗ ಹಳೆಯದನ್ನ ಹೊಸದೆನಿಸುವ ಕಥಾವಸ್ತುವೇ ಪುರಾಣ. ಪುರಾ ನವಂ ಭವತೀತಿ ಪುರಾಣಂ. ಅದಕ್ಕೆ ಪುರಾ ಭವಂ ಪುರಾಣಂ ಅಂತಂದ್ರೆ ಇತಿಹಾಸದ ಪುನರಾವರ್ತನೆ. ಇತಿಹಾಸ ಹಿಂದೇನಾಗ್ಯದ ಅದನ್ನು ಮತ್ತೆ ಈಗ ನಾವು ನೆನಪಿಗೆ ತಂದುಕೊಳ್ಳೋದು. ಪೂರ್ವ ಕಾಲದಲ್ಲಿ ಸಂಭವಿಸಿದ ವೃತ್ತಾಂತ, ಸತ್ಯ ಸನಾತನ ವೃತ್ತಾಂತ ಮೊದಲಾದ ಉತ್ಪತ್ತಿಗಳನ್ನ ಪುರಾಣ ಶಬ್ದಕ್ಕೆ ಮಾಡಲಾಗಿದೆ. ಪುರಾಣ ಅಂದ್ರೆ ಹಳಿದು, ಹಳಿ ಕಥೆ ಪುರಾಣ. ಅದನ್ನ ಹೊಸದರಂತ ಪರಿಗಣಿಸೋದು, ಹೊಸದರಂಗೆ ಕೇಳಬೇಕು. ಪ್ರತಿ ವರ್ಷ ಕೇಳ್ತಾರೆ ನೋಡ್ರಿ ಪುರಾಣ. ಶ್ರಾವಣದಾಗ ಹೇಳಿದ್ದೇ ಹೇಳ್ತಾರೆ, ಎಲ್ಲರಿಗೂ ಗೊತ್ತದ ಅಲ್ಲಿ ಏನ್ ಹೇಳ್ತಾರ ಅಂತ ಹೇಳಿ. ಆದ್ರೂ ಮತ್ತೆ ಹೊಸದೇನೋ ಕೇಳ್ದಂಗೆ ಬಾಯಿ ತೆರ್ಕೊಂಡು ಕೇಳ್ತಿರ್ತಾರೆ. ಅದಕ್ಕೆ ಪುರಾಣ ಅಂತಾರೆ. ಶಿವಭಕ್ತೋ ವಶೇನ್ನಿತ್ಯಂ ಶಿವಲಿಂಗಂ ಸಮಾಶ್ರಿತ ಸ್ಥಾಣು ಲಿಂಗಾಶ್ರಯೇಣ ಇವ ಸ್ಥಾಣುರ್ಭವತಿ ಭೂಸುರಃ. ಅಂದ್ರೆ ಶಿವಪುರಾಣ ಉಕ್ತಿಯಂತೆ ಶಿವಭಕ್ತನು ಸದಾ ಶಿವಲಿಂಗಧಾರಿಯಾಗಿಯೇ ಇರಬೇಕು. ಹೀಗೆ ಶಿವಲಿಂಗವನ್ನು ಧರಿಸಿಕೊಂಡು ಏನಾಗ್ತಾನ? ಸಾಕ್ಷಾತ್ ಶಿವನೇ ಆಗುತ್ತಾನೆ. ಯಾರು ಶಿವಲಿಂಗ ಧಾರಣೆ ಮಾಡಿಕೊಂಡು ಶಿವಲಿಂಗ ಪೂಜೆ ಮಾಡಿಕೊಂಡು ಶಿವಲಿಂಗದ ಅನುಸಂಧಾನ ಮಾಡ್ತಿರ್ತಾರೆ, ಅವರು ಸಾಕ್ಷಾತ್ ಶಿವಸ್ವರೂಪರೇ ಆಗ್ತಾರ
ಅಂತೇಳಿ ಶಿವಪುರಾಣದಾಗ ಹೇಳ್ತಾರೆ. ಶೈಲಾದೇನ ಮಹಾಭಾಗ ವಿಚಿತ್ರ ಲಿಂಗಧಾರಕ ದೇಹಸ್ಯೋಪರಿ ಲಿಂಗಂ ತು ಧ್ರಿಯತೆ ಹಿ ಪುರಾತನೈ ಎಂಬ ಸ್ಕಂದ ಪುರಾಣೋಕ್ತಿಯಂತೆ ಪುರಾತನರು ಲಿಂಗದೊಂದಿಗೆ ಜನಿಸಿ ಗರ್ಭದ 8ನೇ ತಿಂಗಳಲ್ಲಿ ಲಿಂಗಧಾರಣೆಯಾಗದು. ಅದಕ್ಕೆ ಲಿಂಗದೊಂದಿಗೆ ಜನಿಸಿ ಲಿಂಗಧಾರಿಗಳಾಗಿ ಬಾಳಿ ಲಿಂಗಧಾರಿಗಳಾಗಿಯೇ ಮರಣ ಹೊಂದುತ್ತಾರೆ. ಅಂಥವ್ರು ಏನಂತಾರೆ? ಪುರಾತನರು ಅಂತಾರೆ ಸ್ಕಂದ ಪುರಾಣದಲ್ಲಿ. ಉರತ್ತಲೆ ಹರಿರ್ಲಿಂಗಂ ಧೃತ್ವಾ ಶಕ್ರ ಪೂರೋಗಮ ಲಿಂಗಸ್ಥ ಮಾಂ ಸಮಾರಾಧ್ಯ ಸ್ವ ಪದಂ ವಾಪಿರೇ ಲಕ್ಷ್ಮೀ ಸರಸ್ವತಿ ಮುಖ್ಯ ದೇವೋ ಮಲ್ಲಿಂಗಧಾರಣಾತ್ ಧೃತ್ವಾ ನಿಜಾಂಗೇ ತಲ್ಲೀನ ಭಾವಂ ಜಗ್ಮುಹು ಪರಂ ಸುಖಂ. ಏನಿಂಗಂದ್ರೆ ಇದು ಸ್ಕಂದ ಪುರಾಣೋಕ್ತಿ. ಸ್ಕಂದ ಪುರಾಣ ಏನ್ ಹೇಳ್ತದ? ವಿಷ್ಣು, ಇಂದ್ರ ಮೊದಲಾದ ದೇವತೆಗಳು, ಲಕ್ಷ್ಮೀ ಸರಸ್ವತಿ ಮೊದಲಾದ ದೇವಿಯರು ಲಿಂಗವನ್ನ ದೇಹದಲ್ಲಿ ಧರಿಸಿ ಅದರಲ್ಲಿ ತಲ್ಲೀನ ಮನಸ್ಕರಾಗಿ ಪರಮ ಸುಖ ಹೊಂದಿದ್ದಾರೆ. ಎಲ್ಲ ದೇವತೆಗಳು ಲಿಂಗಧಾರಿಗಳಾಗಿದ್ರು ಅನ್ನೋದೇ ಹೇಳ್ತಾರ. ಆಚಾರಲಿಂಗ ಪ್ರಥಮಂ, ಗುರುಲಿಂಗಂ ದ್ವಿತೀಯಂ, ಶಿವಲಿಂಗಂ ತೃತೀಯಂ, ಚರಲಿಂಗಂ ಚತುರ್ಥಕಂ, ಪ್ರಸಾದಲಿಂಗ ಪಂಚಮಂ ಲಿಂಗ, ಮಹಾಲಿಂಗಂ ತು ಷಷ್ಠಕಂ. ಭಕ್ತೋ ಮಹೇಶ್ವರೈಚ್ಚ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಲೈ ಷಡ್ವಿ ಕ್ರಮ ಲಿಂಗ ಮುದ್ದಾ ವೃತ್ತಂ. ಏನಿಂಗಂದ್ರೆ ಲಿಂಗ ಪುರಾಣದಾಗ ಹೇಳಿದ್ದಿದು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳ. ಈ ಸಾಧಕರು ಕ್ರಮವಾಗಿ ಭಕ್ತ ಸ್ಥಳದೊಳಗ ಅವಂದೇನಿರ್ತದ ಆಚಾರಲಿಂಗ, ಮಹೇಶ ಸ್ಥಳದೊಳಗ ಗುರುಲಿಂಗ, ಪ್ರಸಾದಿ ಸ್ಥಳದೊಳಗ ಶಿವಲಿಂಗ, ಪ್ರಾಣಲಿಂಗಿ ಸ್ಥಳದೊಳಗ ಜಂಗಮಲಿಂಗ, ಐಕ್ಯ ಸ್ಥಳದೊಳಗ ಪ್ರಸಾದಲಿಂಗ ಮತ್ತು ಮಹಾಲಿಂಗ ಅಂತೇಳಿ ಈ ಒಂದು ಉಪಾಸನೆ ಮಾಡಲು ಯೋಗ್ಯಗಳಾಗಿರುತ್ತವೆ. ಇಲ್ಲಿ 6 ಲಿಂಗಗಳು ಕೊಟ್ಟರ, 6 ಸ್ಥಳಗಳು ಕೊಟ್ಟರ. 6 ಸ್ಥಳಗಳಲ್ಲಿ 6 ಲಿಂಗಗಳನ್ನ ಅಲ್ಲಿ ಉಪಾಸನೆ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಏನ್ ಬರ್ಕೊತೀರಿ? ಭಕ್ತಸ್ಥಳ. ಭಕ್ತಸ್ಥಳದೊಳಗ ಆಚಾರಲಿಂಗ. ಸೆಕೆಂಡ್ ಮಹೇಶ ಸ್ಥಳ, ಅಲ್ಲಿ ಗುರುಲಿಂಗ. ಮೂರನೇದ್ದು ಪ್ರಸಾದಿ ಅಂತಂದ್ರೆ ಶಿವಲಿಂಗ. ನಾಲ್ಕನೇದ್ದು ಪ್ರಾಣಲಿಂಗಿ ಅಂತಂದ್ರೆ ಜಂಗಮಲಿಂಗ. ಮತ್ತು 5ನೇದ್ದು ಶರಣ ಅಂದ್ರೆ ಪ್ರಸಾದಲಿಂಗ. ಮತ್ತು 6ನೇದ್ದು ಐಕ್ಯ ಸ್ಥಳದ್ದು ಮಹಾಲಿಂಗ. 6 ಸ್ಥಳಗಳು 6 ಲಿಂಗಗಳು ಇವಕ್ಕ ಉಪವಾಸಿಸಲು ಯೋಗ್ಯವಾಗಿರುತ್ತವೆ. ಇದು ಲಿಂಗ ಪುರಾಣದ ಹೇಳ. ಅಂದ್ರೆ ಇದು ಒಂದೊಂದು ಲಿಂಗಕ್ಕ ಒಂದೊಂದು ಸೆಟ್ ಆಚಾರ ವಿಚಾರಗಳಿರ್ತಾವ. ಅವಾರು ಕೂಡಿ 6 ಸ್ಥಳಗಳನ್ನ ಸಾಧನೆ ಮಾಡಬೇಕು ಅನ್ನೋಂಥದ್ದು ಹೇಳಿರ್ತಾರೆ. ಲಿಂಗ ಪುರಾಣದ ಮೇಲಿನ ವಿಶ್ಲೇಷಣೆಯನ್ನು ನೋಡಿದರೆ ವೇದವ್ಯಾಸ ಮಹರ್ಷಿಗಳು ಜಗದ್ಗುರು ಏಕೋ ರಾಮಾರಾಧ್ಯರ ಶಿಷ್ಯರು. ಅವರ ಕಾಲದಲ್ಲಿಯೇ ಈ ಧರ್ಮದ ದೀಕ್ಷೆ, ಇಷ್ಟಲಿಂಗ ಆರಾಧನೆ ಹಾಗೂ ಶಟಸ್ಥಲ ಉಪಾಸನೆಯ ಪದ್ಧತಿ
ಎಷ್ಟೊಂದು ಪ್ರಚಾರದಲ್ಲಿತ್ತೆಂಬುದು ಸ್ಪಷ್ಟವಾಗುತ್ತದೆ. ಈ ಸತ್ಯ ಸಿದ್ಧಾಂತವನ್ನ ಇಷ್ಟಲಿಂಗ ಆರಾಧನೆಯು ಮತ್ತು ಶಟಸ್ಥಲ ಸಿದ್ಧಾಂತಗಳು 12ನೇ ಶತಮಾನದಿಂದ ಈಚೆಗೆ ಜಾರಿಗೆ ಬಂದವುಗಳೆಂದು ಹೇಳುವ ವೀರಶೈವದ ಪ್ರಾಚೀನತೆಯ ಅರಿವಿಲ್ಲದ ಸ್ವಾರ್ಥಿಗಳು ತಿಳಿಯಬೇಕಾಗಿದ್ದು ಅತ್ಯವಶ್ಯಕವಾಗಿದೆ. ನೋಡ್ರಿ ಹೆಂಗ್ ಕೊಟ್ಟಾರ, 12ನೇ ಶತಮಾನದ ಈ ಕಡೆ ಲಿಂಗ ಬಂದದ ಅಂತ ಹೇಳ್ತಾರ. ಅವರಿಗೆ ವೀರಶೈವದ್ದು ಪ್ರಾಚೀನತೆ ಅರಿವಿಲ್ಲ. ಪ್ರಾಚೀನತೆಯ ಅರಿವಿದ್ರೂ ಸಹಿತ ಅವರು ಸ್ವಾರ್ಥಿಗಳದ. ತಮ್ಮ ಸ್ವಾರ್ಥ ಸಾಧನೆಗಾಗಿ ಏನೆಲ್ಲ ಹೇಳ್ತಾರೆ ಅವ್ರು ಇದನ್ನ ತಿಳ್ಕೋಬೇಕು ಅಂತ ಹೇಳಕತ್ತಾರ. ಹೀಗೆ ವ್ಯಾಸೋಕ್ತ ವ್ಯಾಸ ಮಹರ್ಷಿಗಳು ಬರೆದದ್ದೇ ಅದ ಇದೆಲ್ಲ. ಲಿಂಗ ಪುರಾಣ, ಸ್ಕಂದ ಪುರಾಣ, ಶಿವ ಪುರಾಣ, ಪದ್ಮ ಪುರಾಣ ಮೊದಲಾದ ಅನೇಕ ಪುರಾಣಗಳಲ್ಲಿ ವೀರಶೈವ ಧರ್ಮದ ಚಿಹ್ನೆಗಳಾದ ಇಷ್ಟಲಿಂಗ ಧಾರಣೆ, ಶಿವದೀಕ್ಷೆ, ಶಟಸ್ಥಲದ ವಿಷಯಗಳು ಹೃದಯಂಗಮವಾಗಿ ಪ್ರತಿಪಾದಿಸಲ್ಪಟ್ಟಿವೆ. ಶ್ರೀ ಶಿವಯೋಗಿ ಶಿವಾಚಾರ್ಯರು ತಮ್ಮ ಸಿದ್ಧಾಂತ ಶಿಖಾಮಣಿಯಲ್ಲಿ ಮೇಲಿನ ಪುರಾಣದಲ್ಲಿರುವ ಶ್ಲೋಕಗಳನ್ನು ಯಥಾವತ್ತಾಗಿ ಪ್ರಯೋಗಿಸಿರುತ್ತಾರೆ. ಬ್ರಹ್ಮೇತಿ ಲಿಂಗಮಾಖ್ಯಾತಂ ಬ್ರಹ್ಮಣ ಪರಿತೀಶ್ವರ ಪವಿತ್ರಂ ತದ್ದಿ ವಿಖ್ಯಾತಂ ತತ್ಸಂಪರ್ಕಾತ್ತನು ಶುಚಿ ರುಗಿತ್ಯಾಹ ಪವಿತ್ರಂ ತೇ ವಿತತ ಬ್ರಹ್ಮಣಸ್ಪತೆ ತಸ್ಮಾತ್ ಪವಿತ್ರಂ ತಲ್ಲಿಂಗಂ ಧಾರ್ಯಂ ಶೈವ ಮನಾಮಯಂ. ಅಂದ್ರೆ ಎಂಬ ಲಿಂಗ ಪುರಾಣೋಕ್ತಿಯಂತೆ ಬ್ರಹ್ಮಪದ ವಾಚ್ಯವಾದ ಇಷ್ಟಲಿಂಗದಲ್ಲಿ, ಬ್ರಹ್ಮ ಅಂತಂದ್ರೆ ಇಷ್ಟಲಿಂಗನೇ, ಬ್ರಹ್ಮ ಅಂದ್ರೆ ಒಂದೇ, ಲಿಂಗ ಅಂದ್ರೆ ಒಂದೇ. ಬ್ರಹ್ಮೇತಿ ಲಿಂಗಮಾಖ್ಯಾತಂ ಅಂತ ಈ ಶ್ಲೋಕ ಅದ. ಅದಕ್ಕೆ ಬ್ರಹ್ಮ ಪದವಾಚ್ಯವಾದ ಇಷ್ಟಲಿಂಗದಲ್ಲಿ ಅಧಿಷ್ಠಿತವಾದ ಪರಶಿವ ತತ್ವವೇ ಇಷ್ಟಲಿಂಗ. ಆ ಇಷ್ಟಲಿಂಗದೊಳಗೆ ಅಧಿಷ್ಠಾನ ಚೇತನ ಏನದಲ್ಲ ಅರಿವು, ಅದೇ ಇಷ್ಟಲಿಂಗ. ಇಷ್ಟಲಿಂಗದ ಇಷ್ಟಲಿಂಗ ಬ್ರಹ್ಮಚೇತನ ಒಳಗಿರೋದು. ತಲ್ಲಿಂಗಂ ಬ್ರಹ್ಮ ಶಾಶ್ವತಂ ಲಿಂಗಂ ಬ್ರಹ್ಮ ಸನಾತನಂ ಮುಂತಾದ ಪ್ರಮಾಣಗಳಿಂದ ಬ್ರಹ್ಮ ಶಬ್ದವು ಲಿಂಗ ಶಬ್ದದ ಪರ್ಯಾಯವೆಂದು ತಿಳಿಯಬೇಕು. ಬ್ರಹ್ಮ ಅಂದ್ರೆ ಲಿಂಗ, ಲಿಂಗ ಅಂದ್ರೆ ಬ್ರಹ್ಮ ಅಂತ ತಿಳ್ಕೋಬೇಕು. ತಲ್ಲಿಂಗಂ ಬ್ರಹ್ಮ ಶಾಶ್ವತಂ ಲಿಂಗ ಬ್ರಹ್ಮ ಸನಾತನಂ. ಬ್ರಹ್ಮ ಅಂದ್ರೆ ದೊಡ್ಡವ, ಲಿಂಗ ಅಂತಂದ್ರೆ ಪರಮಾತ್ಮ, ದೇವರು ದೊಡ್ಡವ ಅಂತಷ್ಟೇ. ಲಿಂಗಂ ತು ಶಿವ ಯೋರ್ದೇಹ ಎಂಬ ವಾಕ್ಯದಂತೆ ವೀರಶೈವರು ಧರಿಸುವ ಇಷ್ಟಲಿಂಗವು ಶಿವಶಕ್ತಿಯರ ಅಭಿನ್ನ ದೇಹವು. ವೀರಶೈವರು ಧರಿಸುವ ಇಷ್ಟಲಿಂಗ ಏನದ? ಶಿವಶಕ್ತಿಯರ ಅಭಿನ್ನ ದೇಹ ಅಂತಂದ್ರೆ ಏನದ? ಆ ಇಷ್ಟಲಿಂಗ ಪೂಜೆ ಮಾಡಿದ್ರೆ ಶಿವನ ಪೂಜೆ ಮಾಡ್ದಂಗೂ ಆಗ್ತದ, ಶಕ್ತಿ ಪೂಜೆ ಮಾಡ್ದಂಗೂ ಆಗ್ತದ. ಸೆಪರೇಟ್ ನೀವು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಲಿಂಗಂ ತು ಶಿವಯೋ ದೇಹ ಅಂದ್ರೆ ಅಭಿನ್ನವಾದಂತ ದೇಹ ಇಷ್ಟಲಿಂಗ. ಅದನ್ನು ಮಾಡಿದರೆ ಇದು ಅಘೋರವು ಮಂಗಲಮಯವೂ ಆಗಿರುತ್ತದೆ. ಅಘೋರ, ಘೋರ ಅಂತಂದ್ರೆ ಭಯಾನಕ, ಅಘೋರ ಅಂದ್ರೆ ಶಾಂತ ಆಗ್ತದ ಮತ್ತು ಮಂಗಲಮಯವಾಗ್ತದ. ಹೀಗೆ ವೇದಾಗಮೋಪನಿಷತ್ ಪುರಾಣೇತಿಹಾಸ ಪ್ರಸಿದ್ಧವಾದ ಗುರುದತ್ತ ಇಷ್ಟಲಿಂಗವನ್ನು ಧರಿಸಿದರೆ ತಸ್ಮಾತ್ ಶೈವೋ ಘವರ್ಜಿತಂ ಅಂತಂದ್ರೆ ರೇಣುಕ ಗೀತೆಯಂತೆ ಅಂತರಂಗ ಬಹಿರಂಗ ಲಿಂಗಧಾರಿಯಾದ ಶಿವಭಕ್ತನು ಸರ್ವವಿಧ ಪಾಪಗಳಿಂದ ಮುಕ್ತನಾಗಿ ಜಗತ್ತಿನಲ್ಲಿ ಸರ್ವೋತ್ಕೃಷ್ಟನಾಗಿ ಶೋಭಿಸುತ್ತಾ ಅಂತದಲ್ಲಿ ಮೋಕ್ಷವನ್ನು ಪಡೆಯುತ್ತಾನೆಂದು ಬೋಧಿಸಿ
ಬೋಧನೆ ಮಾಡಿ ಯಾರಿಗೆ ಬೋಧನೆ ಮಾಡ್ಲಿಕ್ಕತ್ತಾರಿದು? ಮರುಳು ಸಿದ್ಧರಿಗೆ. ಸಿದ್ಧಗಿರಿ ಎಂಬ ತಪೋವನದಲ್ಲಿ ಮರುಳು ಸಿದ್ಧರಿಗೆ ಇದೆಲ್ಲ ಬೋಧೆ ಮಾಡಿ, ಎಲ್ಲ ಭಕ್ತರಿರ, ನೀವು ಇಷ್ಟಲಿಂಗಾರಾಧನೆಯಿಂದ ಶಿವೋಹಂ ಭಾವವನ್ನು ಹೊಂದಿ ಜೀವನ್ಮುಕ್ತಾವಸ್ಥೆಯನ್ನು ಪಡೆಯಿರಿ ಎಂದು ಕರೆಸಿ, ಮತ್ತೆ ಎಲೈ ಮಹೇಶ್ವರರ, ನೀವು ಈ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಶರಣರಾದವರ ಶಕ್ತಿಪಾತಕ್ಕನುಗುಣವಾಗಿ ಅವರಿಗೆ ಶಿವ ಸಿದ್ಧಾಂತವನ್ನು ಉಪದೇಶ ಮಾಡಿ ಶಿವತತ್ವವನ್ನು ವ್ಯಾಪಕವಾಗಿಯೂ ಯಶಸ್ವಿಯಾಗಿಯೂ ಪ್ರಚಾರ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿರೆಂದು ಹರಿಸಿದರು. ನಂತರ ನಾನಾ ಪ್ರಾಂತ್ಯಗಳಲ್ಲಿ ಸಂಚರಿಸುತ್ತಾ ಶಿವ ಸಿದ್ಧಾಂತವನ್ನು ಬೋಧಿಸುತ್ತಾ ಕಾಯವೆತ್ತು ಬಂದಂತಿದ್ದ ಜಗದ್ಗುರು ರೇವಣ ಸಿದ್ಧರು ಏನಾಗ್ಯದ? ಕಾಯಕ ಅದು ಶರೀರ ರೂಪದಾಗ ಬಂದದ. ಕಾಯಕ ಅನ್ನೋದು ತತ್ವ. ಅದೇನಾಗ್ಯದ? ಕಾಯವೆತ್ತು ಅಂತಂದ್ರ ಅದು ಕಾಯಕ ತತ್ವ ಏನದ? ನಿರಾಕಾರ. ಆ ಜಗದ್ಗುರು ರೇವಣ ಸಿದ್ಧರು ಆ ಕಾಯಕದ ಸಾಕಾರ ಮೂರ್ತಿ. ಏನದ ಕಾಯಕ ಅಂದ್ರ? ಏನ್ ಅರ್ಥ ಮಾಡ್ಕೊಂಡಿರಿ? ಕಾಯಕ ಅಂತಂದ್ರ ದುಡಿಮೆ ಮತ್ತು ಆರಾಧನೆ ಎರಡು ಕೂಡಿದಕ್ಕೆ ಕಾಯಕ ಅಂತ. ದುಡಿಮೆ ಮತ್ತು ಭಗವಂತ ಆರಾಧನೆ, ಭಗವಂತನ ಆರಾಧನೆ, ಭಕ್ತಿ ಅವಾಗೆ ಅದು ಕಾಯಕ ಅನ್ನಿಸ್ತು. ಆಹಾರದೊಳಗ ಭಕ್ತಿ ಸೇರ್ತು ಅಂದ್ರ ಪ್ರಸಾದ ಆಗ್ತದ. ನೀರಿನೊಳಗ ಭಕ್ತಿ ಸೇರ್ತು ಅಂತಂದ್ರ ತೀರ್ಥ ಆಗ್ತದ. ಮಾತಿನೊಳಗ ಭಕ್ತಿ ಸೇರ್ತು ಅಂದ್ರ ಮಂತ್ರ ಆಗ್ತದ. ದುಡಿಮೆ ಒಳಗ ಭಕ್ತಿ ಸೇರ್ತು ಅಂತಂದ್ರ ಕಾಯಕ ಆಗ್ತದ. ಬಸವಾದಿ ಶರಣರು ಈ ಕಾಯಕವನ್ನು ಕುರಿತು ಹೇಳಿಲ್ಲ. ಅವರು ದುಡ್ಕೊಂಡು ತಿನ್ನೋದ್ರ ಬಗ್ಗೆ ಅಲ್ಲಿ ಏನು ಅಂತದಿಲ್ಲ. ಅಲ್ಲಿ ಬಸವಣ್ಣವ್ರು ಏನ್ ಹೇಳ್ಯಾರ? ಕಾಯವೇ ಕೈಲಾಸ ಅಂದಾರ. ಅವ್ರ ವಚನದ ಎಲ್ಲಿ ಕಾಯಕವೇ ಕೈಲಾಸ ಇಲ್ಲ. ಕಾಯವೇ ಕೈಲಾಸ ಅಂದ್ರೇನು? ಶ್ರೀಮನ್ ನಿಜಗುಣ ಶಿವಯೋಗಿಗಳು ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಕುತಿ ಅಂತೇಳಂತಾರಲ್ಲ, ಆ ನರದೇಹವನ್ನು ಹೊತ್ತು ಬಂದಂತ ಕಾಯವೇ ಕೈಲಾಸ. ಮೋಕ್ಷ ಪಡ್ಕೊಳ್ಳಕ್ ಅತ್ಯಂತ ಯೋಗ್ಯವಾದಂತ ಕಾಯ ಅದು. ಅದಕ್ಕೆ ಆ ಕಾಯ ಪಡ್ಕೊಂಡು ಬಂದು ಸಾಧನೆ ಮಾಡಿದ್ರೆ ಅದೇ ಕೈಲಾಸ ಅಂತ ಹೇಳಿದ್ರು. ಕಾಯಕದ ಬಗ್ಗೆ ಹೇಳಿಲ್ಲ ಅವರು, ಕಾಯದ ಬಗ್ಗೆ ಹೇಳ್ಯಾರು. ಮನುಷ್ಯ ಶರೀರ ತಗೊಂಡು ಬಂದು ನರರಿಗೆ ಮುಕುತಿ ಅಂತ ಹೆಂಗ ನಿಜಗುಣ ಶಿವಯೋಗಿಗಳು ಹೇಳ್ಯಾರ, ಹಂಗ ಇಲ್ಲಿ ಮನುಷ್ಯರ ಶರೀರವನ್ನು ತಗೊಂಡು ಬಂದಂತ ಆ ಕಾಯವೇ ಕೈಲಾಸ ಅಂತ ಹೇಳಿದ್ರು. ಆ ಕಾಯದೊಳಗ ಕೈಲಾಸದೊಳಗೆ ಶಿವ ಇರ್ತಾನ. ಆ ಶಿವನೇ ಆತ್ಮ. ಕಾಯವೇ ಕೈಲಾಸ, ಅದರೊಳಗಿರೋ ಆತ್ಮನೇ ಶಿವ. ಬಸವಣ್ಣವರು ಇದೇ ಹೇಳ್ಯಾರ, ಮನುಷ್ಯ ಶರೀರ ತಗೊಂಡು ಬಂದದ್ದೇ ಒಂದು ದೊಡ್ಡ ಭಾಗ್ಯ ಅಂತ. ಅದಕ್ಕೆ ಕಾಯಕವೇ ಕಾಯವೆತ್ತು ಬಂದಂತಿದ್ದ ಜಗದ್ಗುರು ರೇವಣ ಸಿದ್ಧರು ತಮ್ಮನ್ನೇ ಮರೆತು ಕಾರ್ಯೋನ್ಮುಖರಾಗಿ ಕಾರ್ಮಿಕರೊಡನೆ ಯಾವ ಭೇದವೂ ಇಲ್ಲದೆ ಗುದ್ದಲಿ ಹಿಡಿದು ದುಡಿಯುತ್ತಿದ್ದಾರೆ. ಅವರು ಗುದ್ದಲಿ ಹಿಡ್ಕೊಂಡು ಒಕ್ಕಲ್ತನ ಮಾಡ್ತಿದ್ರು ಅಂತ ಹೇಳಿದ್ರು. ಮುಂದ ಕಲ್ಲಿಶೆಟ್ಟಿ ಮಾಯಿದೇವರಿಗೆ ಅನುಗ್ರಹ. ಕಲ್ಲಿಶೆಟ್ಟಿ ಮಾಯಿದೇವರಿಗೆ ಅನುಗ್ರಹ ಅವರಿಬ್ಬರದ ಸಿಗವ. ಎಷ್ಟೈತೆ ಟೈಮ್? ಇದೊಂದಿಷ್ಟು ಹೇಳಮ್ಮ, ಏನು ನಾಳೆ ಹೇಳಂಬ್ರ?
ಅವರು ಒಕ್ಕಲ್ತನ ಮಾಡ್ತಿದ್ರು, ದುಡಿತಿದ್ರು ಅನ್ನೋಂಥ ಮಾತು ಹೇಳಿ. ನಾವು ಗುರುಗಳದೀವಿ, ಜಗದ್ಗುರುಗಳದೀವಿ ಅಂತೇಳಿ ದುಡಿಲಾರ್ದ ಬರೇ ಪೂಜಾ ಪಾಠ ಮಾಡ್ಕೊತ ಕಾಣಿಕೆ ಹೊಡ್ಕೋತ ಆದ್ರ ಅಂತಂದ್ರೆ ಅವ್ರು ವೀರಶೈವರು ಅಲ್ಲೇ ಅಲ್ಲ, ದುಡಿಮೆನೂ ಮುಖ್ಯ. ನಿಜವಾದ ಗುರು ಯಾರಂದ್ರೆ ಗಂಗಾಧರ ಶಿವಾಚಾರ್ಯರು. ರಂಭಾಪುರಿ ಪೀಠದ ಗಂಗಾಧರ ಶಿವಾಚಾರ್ಯರು ಗುದ್ದಲಿ ತಗೊಂಡು ಹೊಲದಾಗನು ಕೆಲಸ ಮಾಡ್ಯಾರ, ಪೂಜಾ ಪಾಠನೂ ಮಾಡ್ಯಾರ ಲೋಕ ಕಲ್ಯಾಣಾರ್ಥವಾಗಿ. ಉಳಿದವ್ರು ಯಾರು ಹೊಲಕ್ಕೆ ಹೋಗಲ್ಲ, ಹೊಲ ಮರ್ತು ಬಿಟ್ಟಾರ. ಬಸವಣ್ಣವ್ರ ಕಾಲಕ್ಕ ಏನಾಗಿತ್ತಂದ್ರೆ ಒಂದಿಷ್ಟು ಜನ ತಲಿ ಓಡಿಸ್ತಿದ್ರು, ದುಡಿಯೋದು ಮರ್ತು ಬಿಟ್ಟಿದ್ರು. ಒಂದಿಷ್ಟು ಜನ ಬರೇ ದುಡಿತಿದ್ರು, ತಲಿ ಓಡಿಸೋದೇ ಮರ್ತು ಬಿಟ್ಟಿದ್ರು. ಅದಕ್ಕೆ ಅವ್ರೇನ್ ಮಾಡಿದ್ರು, ದುಡಿಯೋವರಿಗೆ ಸ್ವಲ್ಪ ತಲಿ ಓಡಿಸ್ರಪ್ಪ, ಜ್ಞಾನಿಗಳಾಗ್ರಿ ಅಂತ ಒಂದ್ ಕಡೆ ಹೇಳಿದ್ರು. ಮತ್ತ ತಲೆ ಓಡಿಸೋರಿಗೆ ನೀವು ಬರೀ ತಲೆ ಓಡಿಸಿ ಬುದ್ಧಿವಂತಿಕೆಯಲ್ಲಿ ಅಂತ ಬದುಕಬೇಡ್ರಿ, ದುಡಿರಿ, ಕಾಯಕ ಮಾಡ್ರಿ ಅಂತೇಳಿ ಏನಂತಂದ್ರ ಬುದ್ಧಿವಂತರಿಗೆ ಮತ್ತು ದುಡಿಯುವ ಜನರಿಗೆ ಸಾಮರಸ್ಯ ತರುವುದಕ್ಕೆ ಆ ರೀತಿ ಕಾಯಕ ತತ್ವ ಕೊಟ್ರು. ಕೊಂಡಿ ಕಳಚಿ ಹೋಗ್ಬಿಟ್ಟಿತ್ತು. ಈಗ ನೋಡ್ರಿ, ಈಗ ಸರ್ಕಾರ ದರಿದ್ರ ಸರ್ಕಾರ ಬಂದದ್ದಕ್ಕ ದುಡಿದು ಟ್ಯಾಕ್ಸ್ ಕಟ್ಟೋರು ಒಂದ್ ಕಡೆ ಆಗ್ಯಾರ, ಆ ದುಡ್ಡು ಪುಗ್ಸೇಟೆ ಹೊಡೆದು ಮಜಾ ಮಾಡೋರು ಇನ್ನೊಂದ್ ಕಡೆ ಆಗ್ಯಾರ. ಟ್ಯಾಕ್ಸ್ ಎದ್ರ ಸಲ ಕಟ್ತಾರ? ರಾಜ್ಯದ ಅಭಿವೃದ್ಧಿ ಸಲ ಕಟ್ತಾರ. ಇವರೇ ತಿಂದು ಎಲ್ಲದಕ್ಕೆ ಕಟ್ಟಿರ್ತಾರ. ಎದಕ್ ಕಟ್ತಾರೆ ಟ್ಯಾಕ್ಸ್? ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿ, ನಮ್ಮ ದೇಶ ಅಭಿವೃದ್ಧಿ ಆಗಲಿ ಅಂತ ಇವ್ರು ಕಟ್ತಾರೆ. ಅದನ್ನು ಸುಮ್ಮನೆ ಯಾರು ಬೇಕೋ ಅವ್ರು ಪುಗ್ಸೇಟೆ ತಿಂದು ಅದನ್ನ ಹಾಳು ಮಾಡ್ಲಕ್ಕ. ಯಾರ ಹೊಟ್ಟಿಗೆ ಅವ್ರು ದುಡ್ಕೊಂಡು ತಿನ್ನೋದ್ ಬಿಟ್ಟು ಯಾರೋ ದುಡಿದ ರೊಕ್ಕ ಯಾರೋ ತಿನ್ಲಕತ್ತಾರ, ಯಾರಿಗೆ ಯಾರೋ ಹಂಚ್ಲಕತ್ತಾರ. ಮತ್ತ ಅದಕ್ಕೆ ನಾ ಕಾನೂನು ಬಿಟ್ಟು ಬೇರೆ ಏನ್ ಮಾಡ್ಲಕತ್ತೀವಿ? ಕಾನೂನು ಪ್ರಕಾರ ಮಾಡ್ಲಕತ್ತೀವಿ. ದುಡಿಲಾರ್ದ ರೊಕ್ಕ ಅಂತ ಯಾಕೆ ಕಾನೂನು ಹೇಳ್ತದ? ಎಲ್ಲ ಅದೆಲ್ಲ ಮಾತಾಡೋದ್ರಾಗ ಏನು ಅರ್ಥ ಇಲ್ಲ, ವೇಸ್ಟ್. ಈಗ ರಾಜ್ಯ ಈ ಮುಖ್ಯಮಂತ್ರಿ ಬಂದ ಮೇಲೆ ಎಷ್ಟೋ 100 ವರ್ಷ ಹಿಂದೆ ಬಿತ್ತು. ಮತ್ತಿದು ಡೆವಲಪ್ಮೆಂಟ್ಸ್ ಆಗ್ಲಾರ್ದು ಬಹಳ ಹಿಂದೆ ಬಿತ್ತು. ಯಾವ ಭೂಕಂಪ ಆದ್ರೇನು, ಸುನಾಮಿ ಬಂದ್ರೇನು ಇದರಷ್ಟು ಹಿಂದೆ ಬೀಳ್ತಿದ್ದಿಲ್ಲ. ಆದ್ರೆ ಇದು ಬಹಳ ಹಿಂದೆ ಬಿತ್ತು. ಆ ಕರೋನಾದಕ್ಕಿಂತ ಇದು ದೊಡ್ಡ ಕರೋನಾ. ಇದು ದೊಡ್ಡ ಕರೋನಾ ಇದು. ಅವು ಕರೋನಾಗಳೇ ಕರೋನಾ ಅದ. ರಾಜ್ಯದ ಓಟ್ ಹಾಕೋರು ಕರೋನಾಗಳೇ, ಆರಿಸಿ ಬರೋರು ಕರೋನಾಗಳೇ, ಸರ್ಕಾರದ ಕರೋನಾನೇ. ಅವು ಎಲ್ಲ ಒಂದೇ ಇರ್ತದ ಅಖಂಡ. ಅದೇ ಕಲಿಯುಗ, ಮತ್ತೇನಿಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ. ಯಾರು ಏನ್ಯಾಕ ಅನ್ನಲ್ ರೊಕ್ಕ, ಪುಕ್ಷಟೆ ಕೊಡಕ್ಕೂ ನಾಚಿಕೆಲ್ಲ, ತಿನ್ನಕ್ಕೂ ನಾಚಿಕೆಲ್ಲ. ಬಸ್ಗಳೆಲ್ಲ ಫ್ರೀ. ಏನಕ್ಕಡೆ ಹೊಳ್ಳಿ ನೋಡಿದ್ರ ಬಸ್ಗಳು ನೋಡಿದ್ರ ಫ್ರೀ ಬಿಟ್ಟಾಗಿದ್ದಾರೆ. ವಿಶೇಷವಾಗಿ ಯಾವಾಗೂ ಒಂದ್ ಮುಗಿದವಲ್ಲ, ಮುಗಿದ ಗೊತ್ತಿಲ್ರಿ. ಅಂದ್ರ ಅಷ್ಟು ಕೆಟ್ಟೋಗ್ಬಿಟ್ಟದ್ರಿ. ಏನಿಲ್ಲ, ಏನು ಗಂಧ ಉಳ್ದಲ್ರಿ. ಆರೇನೇನು ಹೆಂಗೋ ಅಮರ್ಸ್ರು ಅನ್ಕೊಬೇಕ್ರಿ. ಇನ್ನೂ ಬುದ್ಧಿ ಇಲ್ಲ ಅಂತ ನಮ್ಗೆ.
ನಾವು ಉಳಿದದ್ದು ನಾಳೆ ನೋಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶ್ರೀ ಶರಣಗಳಿಂದ ಈಗ ಧರ್ಮ ದರ್ಶನ ಗ್ರಂಥವನ್ನ ತಿಳಿಸಿಕೊಟ್ಟರು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಿದ್ದೇಶ್ವರ ಸ್ವಾಮಿಗಳು ಮೂರು ಸಮಸ್ಯೆಗಳಾತವಂತ ಹೇಳಿದ್ರು ಅವ್ರು. ಏನು? ಒಬ್ಬವ ಪುಗ್ಸೇಟೆ ಕೊಡ್ತಾನ, ಇನ್ನೊಬ್ಬವ ಪುಗ್ಸೇಟೆ ತಗೋತಾನ ಅಂತಂದ್ರ, ಕೊಟ್ಟವ ಪುಗ್ಸೇಟೆ ಹಂಚವ ಒಂದ್ ರೀತಿ ಕೆಟ್ರ ಹಣದಿಂದ ಕೆಟ್ಟೋತಾನವ. ಪುಗ್ಸೇಟೆ ಹಂಚವ ಪುಗ್ಸೇಟೆ ತಗೊಂಡು ತಿನ್ನವ ಎರಡು ರೀತಿ ಕೆಡ್ತಾನಂತ, ಹಣದಿಂದ ಮತ್ತು ಗುಣದಿಂದ. ಸ್ವಾಭಿಮಾನನೇ ಇಲ್ಲ. ಎಲ್ಲಿದ ಪುಗ್ಸೇಟೆ ಬರ್ತದ ತಗೊಂಡು ತಿನ್ಕೋತ್ ಕೂತ್ರ ಸ್ವಾಭಿಮಾನದ ಅನ್ನ ಅಲ್ಲೇ ಅಲ್ಲ ಅದು. ಅದಕ್ಕ ಹಣ ಗುಣ ಎರಡು ರೀತಿ ಕೆಡ್ತಾನಂತ. ತಗೊಂಡವ ಕೊಟ್ಟವ ಒಂದ್ ರೀತಿ ಕೆಟ್ರ, ತಗೊಂಡವ ಎರಡು ರೀತಿ ಕೆಡ್ತಾನಂತ. ಮೂರನೇ ಪ್ರಾಬ್ಲಮ್ ಏನಾಗ್ತದಂದ್ರ, ಈ ದುಡ್ಡು ಒಂದು ಬಜಾರ್ದಾಗ ಚಡ್ಡಿ ತಗೊಂಡ್ರೆ ಟ್ಯಾಕ್ಸ್ ಹಾಕ್ತಾರ, ಮತ್ತೆ ಇದು ಕೋಟಿಗಟ್ಲೆ ರೊಕ್ಕ ಅವ್ರದ್ದು ಇವ್ರದವ್ರು ತಿಂದಾಕ್ತಾರಲ್ಲ, ಮತ್ತೆ ಇದಕ್ಕೆ ಟ್ಯಾಕ್ಸ್ ಬೀಳಂಗಿಲ್ಲ. ಹೀಗಾಗಿ ಸರ್ಕಾರಕ್ಕೂ ಲಾಸ್ ಅಂತ. ತೆರಿಗೆ ದುಡ್ಡು ಮೂವ್ಮೆಂಟ್ ಆದ್ರೆ ಟ್ಯಾಕ್ಸ್ ಗೌರ್ಮೆಂಟ್ಗೆ ಹೋಗ್ಬೇಕಲ್ಲ. ಈ ಪುಗ್ಸೇಟೆ ಭಾಗ್ಯಕ್ಕೆ ಹಂಚಿದ ರೊಕ್ಕದಾಗ ಟ್ಯಾಕ್ಸ್ ಹೋಗಂಗಿಲ್ಲ ಸರ್ಕಾರಕ್ಕ. ಅದೇನು ದುಡ್ಡು ಚಲನೆ ಆದಂಗೆಲ್ಲ ಟ್ಯಾಕ್ಸ್ ಹೋಗ್ಬೇಕು. ಆ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗಲ್ಲ. ಕೋಟಿಗಟ್ಲೆ ದುಡ್ಡು ಟ್ಯಾಕ್ಸ್ ಇರ್ಲದ ಒಂಥರ ಬ್ಲ್ಯಾಕ್ ಮನಿ ಸರ್ಕ್ಯುಲೇಷನ್ ಆದಂಗ ಆಗ್ತದವು. ಎಲ್ಲ ಬ್ಯಾಡ್ ಪ್ರಾಕ್ಟೀಸ್ ಇವೆಲ್ಲ. ಬ್ಲ್ಯಾಕ್ ಮನಿ ಸರ್ಕ್ಯುಲೇಷನ್ ಆದಂಗೆ ಆಗ್ತದ ಟ್ಯಾಕ್ಸ್ ಇರ್ಲಾರದು. ಅದಕ್ಕದು ಸರ್ಕಾರಕ್ಕೂ ನಷ್ಟ ಅಂತ ಆ ರೀತಿ ಪುಗ್ಸೇಟೆ ಭಾಗ್ಯ ಕೊಡೋದು. ಎಷ್ಟು ದಿವಸ ಹಿಂದ್ ಬಿತ್ತಂತಂದ್ರಿ, ಒಂದು 20-30 ವರ್ಷದ ಅಭಿವೃದ್ಧಿ ಹಿಂದ್ ಬಿದ್ದಂಗ ನಮ್ಗೆ. ಇದಿಷ್ಟ ಫ್ರೀ ಕೊಟ್ರಿ, ಏನು ಫ್ರೀ ಅಂತ ಅದು ಕೊಟ್ಟದ್ದ ಅಷ್ಟ. ಹಂಗಾಗಿ ಏನ್ ಅನ್ನ ಕೊಡಾತಿರ್ರಿ, ಅಕ್ಕಿ ಕೊಡಾತಿರು, ಏನೋ ಒಂದ್ ದೃಷ್ಟಿ ಒಳಗೆ ಕೊಡ್ಬೇಕ್ರಿಗೆ ಅದೊಂದು ಹಾದಿ ಏನೋ ಇಲ್ಲದಕ್ಕೆ ಅಂತ ಆಗ್ತಾ ಇರ್ತದೆ. ದುಡ್ಡು ಕೊಟ್ರಲ್ಲ ಕೆಟ್ರಿ. ಒಂದು ತಿಂಗಳು ಗಂಡು ಮಕ್ಕಳು ಬಸ್ ಹತ್ತು ಬಿಟ್ಬಿಟ್ರೆ ಏನಾಕತಿ ನೋಡ್ಬೇಕು. ಗಂಡು ಮಕ್ಕಳ ಹಚ್ಚೋದು ಕಡಿಮೆ ಆಗೈತ್ರಿ ಬಸ್. ಅಲ್ಲಲ್ಲ, ಕ್ಲೀನೇ ಬಿಟ್ಬಿಡ್ಬೇಕು. ಅಲ್ಲ ಅಲ್ರಿ ಗುರುವೆ, ಮಾನ್ಯ ವಿಷಯಕ್ಕೆ ಕೊಟ್ಟು ಹಬ್ಬ ಆಚರಣೆ ಮಾಡಿರವರು 500 ಕೋಟಿ ಮಹಿಳೆಯರು ಒಟ್ಟು ಸಂಚಾರ ಮಾಡಿದಾರಂತ. ಕರ್ನಾಟಕದೊಳಗೆ 500 ಕೋಟಿ ಮಹಿಳೆಯರು ಸಂಚಿದಾರರಿದ್ದಾರಂತ್ರಿ. ಅದರ ಹಬ್ಬ ಆಚರಣೆ ಮಾಡಿ ಕರ್ನಾಟಕ ಸರ್ಕಾರ. ಡೊಂಗಿರಿ ಅದ ನಮ್ಮನ್ನು ಮಾರಾವ ಸಿದ್ದರಾಮಯ್ಯ ಅಂದ್ರೆ ಅಷ್ಟು ಸರಳ ಇಲ್ಲ. ನಮ್ಮನ್ನು ಮಾರಾಟ ಹಂಗೇನಿಲ್ರಿ. ಸಮಾಜದೊಳಗೆ ಅಜ್ಞಾನ ಹಚ್ಚದಂತ್ರಿ. ಅಲ್ಲಲ್ಲ, ನಾನನ್ನೋದು ಗಂಡು ಮಕ್ಕಳು ದುಡ್ಡಿನಿಂದ ಡಿಜೆಲ್ ಆದಂತಾರ, ಅದು ತರ್ರಂಗ ಗಂಡು ಮಕ್ಳು ಹತ್ತೇಬಾರ್ದು ಅಂತ ಒಂದು ತಿಂಗಳು. ಇಲ್ಲ, ನಾವು ದುಡ್ಡು ಕಟ್ಟಿದ ಟ್ಯಾಕ್ಸ್ ಎರ್ರ ಬೇರೆ ಖರ್ಚು ಮಾಡ್ಯಾರ ಅಂದ್ರೆ ನಮ್ಮನ್ನು ಮಾರದಂಗೆ ಅದಾವ. ಏನದ ಲೆಕ್ಕ? ಎಕ್ಸ್ಪ್ರೆಸ್ ಗಾಡಿ ತರ್ಕೊಂಡಿಲ್ಲ. ಇಬ್ಬರಿಗೆ ಬಂದ್ರೆ ನಾವು ಆ ಕಂಡಕ್ಟರ್ಗೆ ಪ್ರಶ್ನೆ ಮಾಡಿದಾಗ 1 ವರ್ಷದೊಳಗೆ 1 ಲಕ್ಷ 2 ಲಕ್ಷ ಲೀಟರ್ ಡೀಸೆಲ್ ಖರ್ಚು ಮಾಡ್ಬೇಕಂತ ಟಾರ್ಗೆಟ್ ಐತಿ FDA ಅವರಿಗೆ. ಗಾಡಿ ಓಡಿಸೋದ ತುಂಬಿರೋರು ಓಡಿಸೋದು ಒಟ್ಟು ಓಡಿಸ್ಬೇಕ್ರಿ ನಾವ್ ಅಂತೇಳಿ ಅಂತಂದ್ರೆ ಕಂಡಕ್ಟರ್. ಇಬ್ಬರಿಗೆ ಬಸ್ ಬೈಲುಂಗಲಕ್ಕ, ಅಲ್ಲಿ ಬೆಳಗಾವಿಯಿಂದ ಬೈಲುಂಗಲ್ ಎಕ್ಸ್ಪ್ರೆಸ್. ಅದು ಖಾಲಿ ಇದ್ರು ಹೇಗೆ